ರಾಜ್ಯಪಾಲರು ಆಟೋ ಗ್ಯಾಸ್ ಬೆಲೆಯಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಹಾಸನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಬೀದಿಗಿಳಿದಿದ್ದಾರೆ. ಹೇಮಾವತಿ ಪ್ರತಿಮೆ ಬಳಿ ಚಾಲಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. 55 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ ಬೆಲೆ 100ರ ಗಡಿ ತಲುಪ್ತಾ ಇದೆ. ಆಲ್ಮೋಸ್ಟ್ ಡಬಲ್. ಪಾಪ ಅವರು ಹೆಂಗೆ ಇದಕ್ಕೆ ಹಣ ತೆರಬೇಕು? ಕೂಡಲೇ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು. ದಿನದ ದುಡಿಮೆ ನಂಬಿ ಬದುಕ್ತಾ ಇರೋರು ಅವರಿಗೆ ದುಡಿಮೆ ಏನು ಡಬಲ್ ಸಿಗಲ್ಲ. ಇದಕ್ಕಿದ್ದಂಗೆ ಡಬಲ್ ಗ್ರಾಹಕರು ಬಂದು ಬಿಡಲ್ಲ, ಅಥವಾ ಆಟೋ ಗ್ರಾಹಕರೇನು ಅವರಿಗೆ ಪ್ರೈಸ್ ಏನು ಡಬಲ್ ಕೊಡಲ್ಲ. ಗ್ಯಾಸ್ ಬೆಲೆ ಡಬಲ್ ಆದ್ರೆ ಅವ್ರು ಹೆಂಗ್ ಬದುಕಬೇಕು? ನಾವು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಅಂತ ಹಾಸನದಲ್ಲಿ ಪ್ರತಿಭಟನಾ ನಿರತ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಆಟೋಗಳಿಗೆ ಬಳಸುವಂತಹ ಗ್ಯಾಸ್ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಗ್ಗೆ ಮಾತನಾಡುವಂತಹ ಕೆಲಸವನ್ನ ನಾವು ಮಾಡೋಣ. ಸರ್ ಹೇಳಿ, ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದೀರಾ ಹಾಸನದಲ್ಲೂ ಕೂಡ ಆಟೋ ಚಾಲಕರು, ಪರಿಸ್ಥಿತಿ ಹೇಗಿದೆ? ಏನ್ ಬಗ್ಗೆ ಈ ಪ್ರತಿಭಟನೆ ನಿಮ್ ಮುಖ್ಯ ಬೇಡಿಕೆ ಏನು? ಸರ್ ಬೇಡಿಕೆ ಅಂದ್ರೆ ಸರ್ ನಮ್ದು ಗ್ಯಾಸ್ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯುದ್ಧ ಅಂತ ಹೇಳ್ತಾರೆ ಸರ್, ಯುದ್ಧ ಕಂಪ್ಲೀಟ್ ಆಗಿ ಆಗ್ಲೇ 15 ಡೇಸ್ ಆಗಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ ಯುದ್ಧ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಗ್ಯಾಸ್ ಏನ್ ಸಮಸ್ಯೆ ಇಲ್ಲ, ರಾಜ್ಯಗಳಿಗೆ ಆಗುವಂತಹ ಗ್ಯಾಸ್ಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಚೂಟು ಅಂತ ಕೆಲಸ ಮಾಡ್ತಾ ಇದೆ ಸರ್. ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಗಂಟೆಗೆ ಒಂದೊಂದು ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾಸ್ಗಳು ಬರ್ತಾ ಇಲ್ಲ. ಗ್ಯಾಸ್ ಬಂಕ್ ನಲ್ಲಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಏನಾದ್ರು ಮುತ್ಕಿ ಹಾಕಕ್ ಹೋದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾವ ತರ ನಾವು ಜೀವನ ಮಾಡೋದು ಸರ್? ನಮಗೂ ಕುಟುಂಬಗಳಿದೆ, ನಾವು ಮನೆ ಸಾಗಣೆ ವಯಸ್ಸಾಗಿರೋ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ. ಅವ್ರಿಗೆಲ್ಲ ನಾವ್ ಯಾವ ರೀತಿ ಜೀವನ ನಡ್ಸ್ಕೊಂಡು ಹೋಗೋದು ಗೊತ್ತಿಲ್ಲ. ಕಲೆಕ್ಷನ್ ಗಾಡಿಗಳಿದೆ, ಹೋಬ್ಳಿಗಳಲ್ಲಿ ಯಾವ್ದೇ ತರದ ಗ್ಯಾಸ್ಗಳಿಲ್ಲ, ಗೊರೂರಲ್ಲಿಲ್ಲ, ಹಳೆ ಬೀಡ್ನಲ್ಲಿಲ್ಲ. ಅವರೆಲ್ಲ ಇಲ್ಲಿಗೆ ಬರ್ಬೇಕು, 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋಗಕ್ಕೆ ಒಂದ್ಸಾರ ಅವ್ರಿಗೆ ದುಡ್ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ಆಧಾರ ಮಾಡ್ಕೊಂಡು ಮನೆ ಕುಟುಂಬ ನಡೆಸ್ತಾ ಇದೀವಿ ಸರ್ ನಾವು. ಇವರು ಗ್ಯಾಸ್ ಬಂಕ್ ನಲ್ಲಿ ದಿನಕ್ಕೆ ಒಂದೊಂದು ರೇಟು, ಗಂಟೆಗೆ ಒಂದೊಂದು ರೇಟು ಯಾವ ರೀತಿ ಜಾಸ್ತಿ ಮಾಡ್ತಾರೆ? ನೀವೇ ಸರ್ ಮಾಧ್ಯಮದವ್ರು ದಯಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಗದಿ ಆದಂತ ಒಂದು ದರ ನಿಗದಿ ಮಾಡ್ಬೇಕು. ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ಆ ರಾಜ್ಯಕ್ಕೆ ಮೀಸಲು ಅಂತ ಹೇಳಿ ರಾಜ್ಯ ಸರ್ಕಾರ ಮೊನ್ನೆ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. ದಯಮಾಡಿ ನನ್ನ ಸರ್ಕಾರ ಗಮನಕ್ಕೆ ತರಬೇಕು. ರಾಜ್ಯ ಸರ್ಕಾರ ನಿಗದಿ ಆದಂತ ಚಾಲಕನ ಗಣನೆಗೆ ತಗೊಂಡು ನಿಗದಿ ಆದಂತ ಒಂದು ದರನ ನಿಗದಿ ಮಾಡಬೇಕು. ಏಕಾಏಕಿ 55 ರೂಪಾಯಿ ಇವತ್ತಿನ ದಿನ ಜಾಸ್ತಿ ಆಗಿದೆ. ನಾಳೆ 135 ರೂಪಾಯಿ ಆಗುವಂತ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಜಾನ್ ಅಂತ ಸರ್, ಆಟೋ ಚಾಲಕ ಸರ್. ಇನ್ನು ಆಟೋದರ ಜೀವನ ಪರಿಸ್ಥಿತಿ ಸರ್, ಈಗ ಸಾಕಷ್ಟು ಜನ ಅವತ್ತಿನ ದುಡಿಮೆ ಅವತ್ತೇ ಮಾಡುವಂತವ್ರು ಇದ್ದಾರೆ, ಏನ್ ಹೇಳ್ತೀರಾ? ಹೌದು ಸರ್, ಇದೆ, ಕಷ್ಟ ಇದೆ. ಇವಾಗ ಎಲ್ಲರಿಗೂ ಆಗಿದ್ದು ತೊಂದ್ರೆ ಆಗ್ತಾ ಇದೆ. ಇವಾಗ ಆಲ್ರೆಡಿ ನಾವು 55 ರೂಪಾಯಿ ಇದ್ದಾಗ ನಾವು ಯಾವ್ದು ಕಂಪ್ಲೇಂಟ್ ಮಾಡದಿರ್ಲಿಲ್ಲ ಇಲ್ಲಿವರೆಗೂ. ಇವಾಗ ತುಂಬಾ ಸಮಸ್ಯೆ ಆಗಿದೆ. ಎಷ್ಟು ತನಕ ಗ್ಯಾಸ್ ಬೆಲೆ ಎಲ್ಲಿ ತನಕ ಆಗಿದೆ? ಈಗ ಒಂದೊಂದು ಬಂಕಲ್ಲಿ 90 ರೂಪಾಯಿ ಇರುತ್ತೆ, ಇನ್ನೊಂದು ಬಂಕಲ್ಲಿ 95. ಗಂಟೆಗೇನು ನಿಮ್ಸಿಕ್ಕು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋದ್ರೆ 105 ರೂಪಾಯಿ ಇರುತ್ತೆ, 107. ಹಿಂಗೆ ತರಾವರಿ ಮಾಡ್ತಾರೆ. ಬೇಕಾದ್ರೆ ಹಾಕಿಸ್ಕೊಳ್ಳಿ, ಸ್ಟಾಕ್ ಇಲ್ಲೇ ಕೇಳ ಅಂತಾರೆ. ಸ್ಟಾಕೇ ಇಲ್ಲ, ಗ್ಯಾಸ್ ಇಲ್ಲ ಅಂತ. ಇದೇನ್ ಮಾಡ್ತಿದ್ದಾರೆ ಬಂಕ್ಗಳವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಹೋಗಿ ಗೌರ್ಮೆಂಟ್ ಬಂಕ್ ಒಳಗೆ 80 ರೂಪಾಯಿ ಇದೆ, 85 ಚಿಲ್ಲರೆ. ಪ್ರೈವೇಟ್ ಬಂಕ್ ಹೋಗಿ 97 ರೂಪಾಯಿ ಇದೆ. ಅದೇ ಗೌರ್ಮೆಂಟ್ ಬಸ್ಗೆ 86 ರೂಪಾಯಿ ಇರೋದು, ಪ್ರೈವೇಟ್ ಬಂಕ್ ಯಾಕೆ 97 ರೂಪಾಯಿ ಮಾಡ್ತಿದ್ದಾರೆ? ಈಗ ಅದು ಪ್ರಶ್ನೆ ಏನಾಗ್ತಾ ಇದೆ? ಇವ್ರು ದಂಧೆ ಮಾಡ್ಕೊಂಡ್ಬಿಡ್ತಿದ್ದಾರೆ. ಈಗ ಆಟೋ ಚಾಲಕರು ಕೇಳ್ತಾ ಇಲ್ಲ, ಯಾರು ಅವ್ರು ಮಾತಾಡ್ಸಕ್ಕೆ ಆಗ್ತಾ ಇಲ್ಲ. ಬಂಕರ್ಗಳು ಹೋದ್ರೆ ನೀವ್ಯಾರು ಕೇಳಕ್ಕೆ ಗೌರ್ಮೆಂಟ್ ಇದೆ ಅಂತಾರೆ, ಗೌರ್ಮೆಂಟ್ ಹಾಕ್ತಾರೆ. ಇದೇ ಪ್ರಶ್ನೆ. ನಾವು ಜೀವನ ಮಾಡೋದು ಹೆಂಗೆ ಹೋಗ್ಲಿ? ಆಯ್ತಾ, ಸ್ಟಾಕ್ ಇಲ್ಲ ಅಂದ್ರೆ ಇಲ್ಲ ಹೋದ್ರೆ ಸ್ಟಾಕ್ ಇರುತ್ತೆ, ಹೆಂಗಿಲ್ಲ ಎಲ್ಲ ಹೋಗಿ ಬಂದೇ ಬಿಟ್ಟು ಹೋಗ್ಬಿಡ್ತಾರೆ, ನೋ ಸ್ಟಾಕ್ ಮಾಡ್ತಾರೆ. ಜೀವನ ಮಾಡೋದಂಗೆ 100 ರೂಪಾಯಿ ಗ್ಯಾಸ್ ಹಾಕಿ ಬಾಡಿಗೆ ಜನಗಳ್ತವ 5 ರೂಪಾಯಿ ಜಾಸ್ತಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡೋದಿಲ್ಲ. ಇಲ್ಲಿಂದ ಆ ತರ ಜೀವನ ಮಾಡೋದು ಹೆಂಗೆ ನಾವು ಹೇಳಿ ಹೋಗಿ? ಬೇರೆ ಕಡೆ ಈಗ ಹೋಟ್ಲ್ಗಳಿಗೆ ಹೋಗಿ ಟೀ ಕಾಫಿ ತಿಂಡಿ ಕಾಫಿ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೇ ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡೋದಿಲ್ಲ. ನಾವು ಜೀವನ ಮಾಡೋದಂಗೆ 100 ರೂಪಾಯಿ ಗ್ಯಾಸ್ ಹಾಕ್ಸಿ ಗಾಡಿ ಮಕ್ಕಳುಗಳು ಹೆಂಗ್ ಸಾಕೊಂಡು ಜೀವನ ಮಾಡೋದಂಗೆ ತೊಂದರೆ ಆಗ್ತಾ ಇದೆ. ಇದೇ ಆಹಾರ ಮಿನಿಸ್ಟರ್ ಹೇಳಿದ್ರು ಯಾವ್ದು ತೊಂದರೆ ಆಗ್ತಾ ಏನು ಆಗ್ತಾ ಇಲ್ಲ ಅಂತ ಟೀಮ್ ಮುಂದೆ ಚೆನ್ನಾಗಿ ಹೇಳಿದ್ರು. ಬಂದಿ ಜನ ಸಮಸ್ಯೆ ಕೇಳ್ತಲೇ ಇಲ್ಲ. ಬಂದಿ ಬಂಕ್ಗಳ ನೋಡ್ಲಿ, ಗೊತ್ತಾ? ಸುಮ್ನೆ ಹೇಳಲ್ಲ. ಎಲ್ಲಾ ಬಂಕ್ಗಳಿಗೂ ಒಂದೊಂದರ ರೈಟ್ ಏನಿಗೆ ಮಾಡ್ತೀರ ಅಂತ ಗೊತ್ತಾಗ್ತಾ ಇಲ್ಲ. ರಾಜ್ಯಪಾಲರು ಆಟೋ ಗ್ಯಾಸ್ ಬೆಲೆಯಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಹಾಸನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಬೀದಿಗಿಳಿದಿದ್ದಾರೆ. ಹೇಮಾವತಿ ಪ್ರತಿಮೆ ಬಳಿ ಚಾಲಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ.
55 ರೂಪಾಯಿ ಇದ್ದಂತಹ ಆಟೋ ಗ್ಯಾಸ್ ಬೆಲೆ 100ರ ಗಡಿ ತಲುಪ್ತಾ ಇದೆ. ಆಲ್ಮೋಸ್ಟ್ ಡಬಲ್. ಪಾಪ ಅವರು ಹೆಂಗೆ ಇದಕ್ಕೆ ಹಣ ತೆರಬೇಕು? ಕೂಡಲೇ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು. ದಿನದ ದುಡಿಮೆ ನಂಬಿ ಬದುಕ್ತಾ ಇರೋರು ಅವರಿಗೆ ದುಡಿಮೆ ಏನು ಡಬಲ್ ಸಿಗಲ್ಲ, ಇದಕ್ಕಿದ್ದಂಗೆ ಡಬಲ್ ಗ್ರಾಹಕರು ಬಂದು ಬಿಡಲ್ಲ, ಅಥವಾ ಆಟೋ ಗ್ರಾಹಕರೇನೋ ಅವರಿಗೆ ಪ್ರೈಸ್ ಏನು ಡಬಲ್ ಕೊಡಲ್ಲ. ಗ್ಯಾಸ್ ಬೆಲೆ ಡಬಲ್ ಆದ್ರೆ ಅವ್ರು ಹೆಂಗ್ ಬದುಕಬೇಕು? ನಾವು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಅಂತ ಹಾಸನದಲ್ಲಿ ಪ್ರತಿಭಟನಾ ನಿರತ ಚಾಲಕರು ಅಳಲು ತೋಡ್ಕೊಂಡಿದ್ದಾರೆ. ಆಟೋಗಳಿಗೆ ಬಳಸುವಂತಹ ಗ್ಯಾಸ್ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಬಗ್ಗೆ ಮಾತನಾಡುವಂತಹ ಕೆಲಸವನ್ನ ನಾವು ಮಾಡೋಣ. ಸರ್ ಹೇಳಿ, ಈಗ ಪ್ರತಿಭಟನೆ ಹಾದಿ ಹಿಡಿದಿದ್ದೀರಾ ಹಾಸನದಲ್ಲೂ ಕೂಡ ಆಟೋ ಚಾಲಕರು, ಪರಿಸ್ಥಿತಿ ಹೇಗಿದೆ? ಏನ್ ಬಗ್ಗೆ ಈ ಪ್ರತಿಭಟನೆ ನಿಮ್ ಮುಖ್ಯ ಬೇಡಿಕೆ ಏನು? ಸರ್ ಬೇಡಿಕೆ ಅಂದ್ರೆ ಸರ್ ನಮ್ದು ಗ್ಯಾಸ್ ದೊಡ್ಡ ಸಮಸ್ಯೆ ಆಗಿದೆ ಸರ್. ಯುದ್ಧ ಅಂತ ಹೇಳ್ತಾರೆ ಸರ್, ಯುದ್ಧ ಕಂಪ್ಲೀಟ್ ಆಗಿ ಆಗ್ಲೇ 15 ಡೇಸ್ ಆಗಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಸರ್ ಯುದ್ಧ ಕ್ಲೋಸ್ ಆಗಿದೆ ಅಂತ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದಿಂದ ನಮ್ಗೆ ಗ್ಯಾಸ್ ಏನ್ ಸಮಸ್ಯೆ ಇಲ್ಲ, ರಾಜ್ಯಗಳಿಗೆ ಆಗುವಂತಹ ಗ್ಯಾಸ್ಗಳನ್ನ ಸೌಲಭ್ಯಗಳನ್ನ ಒದಗಿಸ್ಕೊಳ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಚೂಟು ಅಂತ ಕೆಲಸ ಮಾಡ್ತಾ ಇದೆ ಸರ್. ನಮ್ ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಗಂಟೆಗೆ ಒಂದೊಂದು ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಗ್ಯಾಸ್ಗಳು ಬರ್ತಾ ಇಲ್ಲ. ಗ್ಯಾಸ್ ಬಂಕ್ ನಲ್ಲಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಏನಾದ್ರು ಮುತ್ತಿ ಹಾಕಕ್ ಹೋದ್ರೆ ಗ್ಯಾಸ್ ಇಲ್ಲ ಅಂತ ಹೇಳಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಯಾವ ತರ ನಾವು ಜೀವನ ಮಾಡೋದು ಸರ್? ನಮಗೂ ಕುಟುಂಬಗಳಿದೆ, ನಾವು ಮನೆ ಸಾಗಣೆ ವಯಸ್ಸಾಗಿರೋ ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಗಳೆಲ್ಲ ನಾವ್ ಯಾವ ರೀತಿ ಜೀವನ ನಡ್ಸ್ಕೊಂಡು ಹೋಗೋದು ಗೊತ್ತಿಲ್ಲ. ಕಲೆಕ್ಷನ್ ಗಾಡಿಗಳಿದೆ, ಹೋಬ್ಳಿಗಳಲ್ಲಿ ಯಾವುದೇ ತರದ ಗ್ಯಾಸ್ಗಳಿಲ್ಲ, ಗೊರೂರಲ್ಲಿಲ್ಲ, ಹಳೆ ಬಿಡ್ನಲ್ಲಿಲ್ಲ. ಅವರೆಲ್ಲ ಇಲ್ಲಿಗೆ ಬರ್ಬೇಕು, 50 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ಅವ್ರು ಗ್ಯಾಸ್ ಹಾಕ್ಸ್ಕೊಂಡು ಹೋಗಕ್ಕೆ ಒಂದ್ಸಾರ ಅವ್ರಿಗೆ ದುಡ್ಡು ಬೇಕು. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದನ್ನ ಆಧಾರ ಮಾಡ್ಕೊಂಡು ಮನೆ ಕುಟುಂಬ ನಡೆಸ್ತಾ ಇದೀವಿ ಸರ್ ನಾವು. ಇವರು ಗ್ಯಾಸ್ ಬಂಕ್ ನಲ್ಲಿ ದಿನಕ್ಕೆ ಒಂದೊಂದು ರೇಟು, ಗಂಟೆಗೆ ಒಂದೊಂದು ರೇಟು ಯಾವ ರೀತಿ ಜಾಸ್ತಿ ಮಾಡ್ತಾರೆ? ನೀವೇ ಸರ್ ಮಾಧ್ಯಮದವ್ರು ದಯಮಾಡಿ ನಮ್ಗಳಿಗೆಲ್ಲ ನ್ಯಾಯ ಕೊಡಿಸ್ಕೊಡ್ಬೇಕು. ನಿಗದಿಯಾದಂತ ಒಂದು ದರ ನಿಗದಿ ಮಾಡ್ಬೇಕು. ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದ್ರೆ ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ಆ ರಾಜ್ಯಕ್ಕೆ ಮೀಸಲು ಅಂತ ಹೇಳಿ ರಾಜ್ಯ ಸರ್ಕಾರ ಮೊನ್ನೆ ಮಾಧ್ಯಮಗಳಲ್ಲಿ ಪ್ರಸ್ತಾಪ ಮಾಡಿದೆ. ದಯಮಾಡಿ ನನ್ನ ಸರ್ಕಾರ ಗಮನಕ್ಕೆ ತರಬೇಕು. ರಾಜ್ಯ ಸರ್ಕಾರ ನಿಗದಿಯಾದಂತ ಚಾಲಕನ ಗಣನೆಗೆ ತಗೊಂಡು ನಿಗದಿಯಾದಂತ ಒಂದು ದರನ ನಿಗದಿ ಮಾಡಬೇಕು. ಏಕಾಏಕಿ 55 ರೂಪಾಯಿ ಇವತ್ತಿನ ದಿನ ಜಾಸ್ತಿ ಆಗಿದೆ, ನಾಳೆ 135 ರೂಪಾಯಿ ಆಗುವಂತ ಸಂದರ್ಭ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ಜಾನ್ ಅಂತ ಸರ್, ಆಟೋ ಚಾಲಕ ಸರ್. ಇನ್ನು ಆಟೋದರ ಜೀವನ ಪರಿಸ್ಥಿತಿ ಸರ್, ಈಗ ಸಾಕಷ್ಟು ಜನ ಅವತ್ತಿನ ದುಡಿಮೆ ಅವತ್ತೇ ಮಾಡುವಂತವ್ರು ಇದಾರೆ, ಏನ್ ಹೇಳ್ತೀರಾ? ಹೌದು ಸರ್, ಇದೆ ಕಷ್ಟ ಇದೆ. ಇವಾಗ ಎಲ್ಲರಿಗೂ ಆಗಿದ್ದು ತೊಂದ್ರೆ ಆಗ್ತಾ ಇದೆ. ಇವಾಗ ಆಲ್ರೆಡಿ ನಾವು 55 ರೂಪಾಯಿ ಇದ್ದಾಗ ನಾವು ಯಾವ್ದು ಕಂಪ್ಲೇಂಟ್ ಮಾಡದಿರ್ಲಿಲ್ಲ ಇಲ್ಲಿವರೆಗೂ. ಇವಾಗ ತುಂಬಾ ಸಮಸ್ಯೆ ಆಗಿದೆ. ಎಷ್ಟು ತನಕ ಗ್ಯಾಸ್ ಬೆಲೆ ಎಲ್ಲಿ ತನಕ ಆಗಿದೆ? ಈಗ ಒಂದೊಂದ್ ಬಂಕಲ್ಲಿ ಒಂದು 90 ರೂಪಾಯಿ ಇರುತ್ತೆ, ಇನ್ನೊಂದ್ ಬಂಕಲ್ಲಿ 95. ಗಂಟೆಗೇನು ನಿಮ್ಸಿಕ್ಕು ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೋದ್ರೆ 105 ರೂಪಾಯಿ ಇರುತ್ತೆ, 107. ಹಿಂಗೆ ತರಾವರಿ ಮಾಡ್ತಾರೆ. ಬೇಕಾದ್ರೆ ಹಾಕಿಸ್ಕೊಳ್ಳಿ, ಸ್ಟಾಕ್ ಇಲ್ಲೇ ಕೇಳ ಅಂತಾರೆ. ಸ್ಟಾಕೇ ಇಲ್ಲ, ಗ್ಯಾಸ್ ಇಲ್ಲ ಅಂತ. ಇದೇನ್ ಮಾಡ್ತಿದ್ದಾರೆ ಬಂಕ್ಗಳವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಹೋಗಿ ಗೌರ್ಮೆಂಟ್ ಬಂಕ್ ಒಳಗೆ 80 ರೂಪಾಯಿ ಇದೆ, 85 ಚಿಲ್ಲರೆ. ಪ್ರೈವೇಟ್ ಬಂಕ್ ಹೋಗಿ 92 ರೂಪಾಯಿ ಇದೆ. ಅದೇ ಗೌರ್ಮೆಂಟ್ ಬಸ್ಗೆ 86 ರೂಪಾಯಿ ಇರೋದು, ಪ್ರೈವೇಟ್ ಬಂಕ್ ಯಾಕೆ 92 ರೂಪಾಯಿ ಮಾಡ್ತಿದ್ದಾರೆ? ಈಗ ಅದು ಪ್ರಶ್ನೆ ಏನಾಗ್ತಾ ಇದೆ? ಇವ್ರು ದಂಧೆ ಮಾಡ್ಕೊಂಡ್ಬಿಡ್ತಿದ್ದಾರೆ. ಈಗ ಆಟೋ ಚಾಲಕರು ಕೇಳ್ತಾ ಇಲ್ಲ, ಯಾರು ಅವ್ರು ಮಾತಾಡ್ಸಕ್ಕೆ ಆಗ್ತಾ ಇಲ್ಲ. ಬಂಕರ್ಗಳು ಹೋದ್ರೆ ನೀವ್ಯಾರು ಕೇಳಕ್ಕೆ ಗೌರ್ಮೆಂಟ್ ಇದೆ ಅಂತಾರೆ, ಗೌರ್ಮೆಂಟ್ ಆಗ್ತಾರೆ. ಇದೇ ಪ್ರಶ್ನೆ, ನಾವು ಜೀವನ ಮಾಡೋದು ಹೆಂಗೆ? ಹೋಗ್ಲಿ ಆಯ್ತಾ, ಸ್ಟಾಕ್ ಇಲ್ಲ ಅಂದ್ರೆ ಇಲ್ಲವ್ರು ಹೋದ್ರೆ ಸ್ಟಾಕ್ ಇರುತ್ತೆ, ಹೆಂಗಿಲ್ಲ ಎಲ್ಲ ಹೋಗಿ ಬಂದೇ ಬಿಟ್ಟು ಹೋಗ್ಬಿಡ್ತಾರೆ, ನೋ ಸ್ಟಾಕ್ ಮಾಡ್ತಾರೆ. ಜೀವನ ಮಾಡೋದಂಗೆ 100 ರೂಪಾಯಿ ಗ್ಯಾಸ್ ಹಾಕಿ ಬಾಡಿಗೆ ಜನಗಳ್ತವ 5 ರೂಪಾಯಿ ಜಾಸ್ತಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡೋದಿಲ್ಲ. ಇಲ್ಲಿಂದ ಆ ತರ ಜೀವನ ಮಾಡೋದು ಹೆಂಗೆ? ನಾವು ಹೇಳಿ ಹೋಗಿ ಬೇರೆ ಕಡೆ ಈಗ ಹೋಟ್ಲ್ಗಳಿಗೆ ಹೋಗಿ ಟೀ ಕಾಫಿ ತಿಂಡಿ ಕಾಫಿ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೇ ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡೋದಿಲ್ಲ. ನಾವು ಜೀವನ ಮಾಡೋದಂಗೆ 100 ರೂಪಾಯಿ ಗ್ಯಾಸ್ ಹಾಕ್ಸಿ ಗಾಡಿ ಮಕ್ಕಳುಗಳು ಹೆಂಗ್ ಸಾಕಾಡ ಜೀವನ ಮಾಡೋದಂಗೆ ತೊಂದರೆ ಆಗ್ತಾ ಇದೆ. ಇದೇ ಆಹಾರ ಮಿನಿಸ್ಟರ್ ಹೇಳಿದ್ರು ಯಾವ್ದು ತೊಂದರೆ ಆಗ್ತಾ ಏನು ಆಗ್ತಾ ಇಲ್ಲ ಅಂತ ಟೀಮ್ ಮುಂದೆ ಚೆನ್ನಾಗಿ ಹೇಳಿದ್ರು. ಬಂದಿ ಜನ ಸಮಸ್ಯೆ ಕೇಳ್ತಲೇ ಇಲ್ಲ. ಬಂದಿ ಬಂಕ್ಗಳ ನೋಡ್ಲಿ ಗೊತ್ತಾ, ಸುಮ್ನೆ ಹೇಳಲ್ಲ. ಎಲ್ಲಾ ಬಂಕ್ಗಳಿಗೂ ಒಂದೊಂದ್ ತರ ರೈಟ್ ಏನಕ್ಕೆ ಮಾಡ್ತೀರ ಅಂತ ಗೊತ್ತಾಗ